ಕೂಡ ಎಲ್ಲ ದೇವರ ಮೇಲೆ ಭಾರ ಇಟ್ಟು ನಾವು ಕೂತಿದ್ದೇವೆ, ಏನೂ ಆಗೋದಿಲ್ಲ ಅಂತ. ಹಾಗೆ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಏನಾಗ್ತದೆ ಯಾವಾಗ ಏನಾಗ್ತದೆ ಅಂತ ಅದರಲ್ಲಿ ಆಡಲಿಕ್ಕೆ ಶುರುವಾಯಿತು ಅವರದ್ದು. ಏನಾಗ್ತದೆ ಏನು ಮೊಮ್ಮಗಳು ಹೀಗೆಲ್ಲ ಕಾಲ್ ಮಾಡಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಪ್ರೇ ಮಾಡುವ, ಯಾರಿಗೂ ಏನು ಆಗಬಾರ್ದಂತ. ನಮ್ಮ ದೇವರು ಯಾರಿದ್ದಾರೆ ಅವ್ರ ಹತ್ರ ಸ್ವಲ್ಪ ಬೇಡ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ, ಅಷ್ಟೇ ಹೇಳೋದು ನಾವು. ಹಾಯ್ ಎಲ್ರಿಗೂ, ತುಂಬ ಟೈಮಿನ ನಂತರ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದರೆ ತುಂಬ ಜನ ನನಗೆ ಮೆಸೇಜ್ ಕಾಲ್ ಎಲ್ಲ ಮಾಡ್ತಿದ್ದಾರೆ. ಹಾಗೆ ನನ್ನ ಹಸ್ಬೆಂಡಿಗೂ ಕೂಡ ತುಂಬ ಜನ ಕಾಲ್ ಮಾಡಿ ಕೇಳ್ತಿದ್ದಾರೆ, ಹೇಗಿದ್ದೀರಿ ನೀವು, ದುಬೈಲಿದ್ದೀರಾ ಊರಲ್ಲಿದ್ದೀರಾ ಅಂತ. ಕೂಡ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ತುಂಬ ಜನ ಕೇಳ್ತಿದ್ದಾರೆ. ಮುಂಚೆಲ್ಲ ಪರಿಚಯ ಇದ್ದವರು, ನಾನು ಲೈವ್ ಮಾಡುವಾಗೆಲ್ಲ ಕೆಲವರು ಪರಿಚಯ ಆಗಿತ್ತು, ಅವರೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಿದ್ದಾರೆ. ಅಂದರೆ ಅವರು ನನ್ನ ವಿಡಿಯೋ ನೋಡ್ತಿಲ್ಲ ಅಂತ ಕಾಣ್ತದೆ, ಹಾಗಾಗಿ ಅವರು ಕೇಳ್ತಿದ್ದಾರೆ. ತುಂಬ ಖುಷಿಯಾಯಿತು. ಈ ಟೈಮಲ್ಲಿ ಕೂಡ ನನ್ನನ್ನು ನೆನ್ಪು ಮಾಡಿಕೊಂಡು ನೀವು ಕೇಳ್ತಿದ್ದೀರಲ್ವ, ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ದು, ಎಲ್ರಿಗೂ ಗೊತ್ತಾಗಲಿ ನಾವು ಸೇಫ್ ಆಗಿದ್ದೇವೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದು ಎಲ್ಲ ಪರ್ಮಿಷನ್ ಕೊಡೋದಿಲ್ಲ ದುಬೈಲಿ ಏನಾಗಿದೆ ಅಂತ ಹೇಳಬಾರ್ದು. ಇಷ್ಟು ಜನ ಪ್ರೀತಿಯಿಂದ ಕೇಳಿದ್ದೀರಲ್ವ, ಅದೇ ಖುಷಿಯಾಯಿತು. ಅಂದರೆ ನಾವು ದುಬೈಲಿ ಇಲ್ಲ, ನಾವು ಊರಲ್ಲಿದ್ದೇವೆ. ದುಬೈಲಿ ನನ್ನ ಮಗ ಇದ್ದಾನೆ. ನಾವು ಕೂಡ ಎಲ್ಲ ದೇವರ ಮೇಲೆ ಭಾರ ಇಟ್ಟು ನಾವು ಕೂತಿದ್ದೇವೆ, ಏನೂ ಆಗೋದಿಲ್ಲ ಅಂತ. ಮತ್ತೊಂದು ವಿಷಯ ಏನಂದರೆ, ನೀವು ದುಬೈಯಲ್ಲಿ ಇರುವವರು ಮನೆಗೆಲ್ಲ ನಿಮ್ಮ ಫ್ಯಾಮಿಲಿಗೆಲ್ಲ ಹೇಳುವಾಗ ಸೀರಿಯಸ್ ಆಗಿ ಯಾರು ಹೇಳಬೇಡಿ, ಹೀಗಾಗಿದೆ ಅಲ್ಲಿ ಹೀಗಾಗಿದೆ ಇಲ್ಲಿ ಹೀಗಾಗಿದೆ ಅಂತ ಯಾರು ಹೇಳಬೇಡಿ. ಯಾಕಂದರೆ ಅವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಕ್ಕಳು ಹೊರಗೆ ಇದ್ದಾರೆ, ಅವರಿಗೆ ಅಲ್ಲಿ ಏನಾಗ್ತದೋ ಏನೋ ಅಂತ ಅವರಿಗೆ ಭಯ ಶುರುವಾಗ್ತದೆ. ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಇರ್ತಾರೆ ಅವರು. ತಲೆಯಲ್ಲಿ ಅದೇ ಕೊರಗಿರ್ತದೆ ಅವರಿಗೆ, ಏನಾಗ್ತದೆ ಯಾವಾಗ ಏನಾಗ್ತದೆ ಅಂತ ಅದೇ ಕೊರಗಲ್ಲಿ ಇರ್ತಾರೆ. ಹಾಗಾಗಿ ನೀವು ಹೇಳುವಾಗ ಅವರಿಗೆ ಸಮಾಧಾನವಾಗಿ ಹೇಳಬೇಕು, ಏನೂ ಆಗೋದಿಲ್ಲ, ನಾವು ಸೇಫಲ್ಲಿದ್ದೇವೆ, ರೂಮಲ್ಲಿದ್ದೇವೆ ಅಂತ ಹೇಳಬೇಕು. ಮತ್ತು ಅದು ಫೋನಲ್ಲೆಲ್ಲ ಮಾತಾಡಲಿಕ್ಕೆ ಅಲೌಡ್ ಇಲ್ಲ, ಪರ್ಮಿಷನ್ ಕೊಡೋದಿಲ್ಲ ದುಬೈಲಿ. ಸೀರಿಯಸ್ ಮ್ಯಾಟರ್ ಎಲ್ಲ ಹೇಳಬಾರ್ದು, ಅಲ್ಲಿ ಹೀಗಾಗಿದೆ ಇಲ್ಲಿ ಹೀಗಾಗಿದೆ ಅಂತ ಹೇಳಲೇಬಾರ್ದು. ಅದು ತುಂಬ ಪ್ರಾಬ್ಲಮ್ ಆಗ್ಬೋದು ಮತ್ತು ನಿಮಗೆ ಅಲ್ಲಿ. ದುಬೈ ಅಂದರೆ ಸೇಫ್ ಕಂಟ್ರಿ ಅಲ್ವಾ, ನಮ್ಮ ಜನರಿಗೆ ಅಷ್ಟು ಸೇಫ್ಟಿಯಾಗಿರ್ತಾರೆ ಅವರು, ಏನು ಪ್ರಾಬ್ಲಮ್ ಮಾಡೋದಿಲ್ಲ ನಮಗೆ. ಅಂದರೆ ದುಬೈಲಿದ್ದವರಿಗೆ ಏನು ಪ್ರಾಬ್ಲಮ್ ಮಾಡೋದಿಲ್ಲ, ಅಷ್ಟು ಸೇಫಾಗಿ ಇರ್ತಾರೆ ನಮ್ಮನ್ನವರು. ಹಾಗಾಗಿ ಏನು ಹೇಳಬಾರ್ದು ಅಂಥ ವಿಷಯ ಎಲ್ಲ ಏನು ಹೇಳಬಾರ್ದು. ನನ್ನ ಮಗ ಕೂಡ ಏನು ಹೇಳೋದಿಲ್ಲ, ನಾವೇ ಕೇಳೋದು, ಏನಾಯಿತು ಅಂತ ನಾವೇ ಹೇಳೋದು. ಅವನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಅವನಿಗೆ ಅಷ್ಟೊಂದು ಗೊತ್ತು ಕೂಡ ಇಲ್ಲ ಅಂತ ಕಾಣ್ತದೆ. ಅಂದರೆ ಅಲ್ಲಿ ದುಬೈಲಿ ಏನು ಗೊತ್ತೇ ಆಗೋದಿಲ್ಲ. ಕೆಲವರಿಗೆ ಮಾತ್ರ, ಆಚೆ ಹೋದವರಿಗೆ ಮಾತ್ರ ಗೊತ್ತಾಗ್ತದೆ, ಯಾರಿಗಷ್ಟು ವಿಷಯ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಏನು ಬೇಡದ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡಬೇಡಿ, ಸುಳ್ಳು ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡಬೇಡಿ. ದುಬೈಲಿ ಹಾಗೆ ಆಗಿದೆ ಹೀಗಾಗಿದೆ ಅಂತ ಸುಳ್ಳು ಮಾಹಿತಿ ಎಲ್ಲ ಕೊಡಬೇಡಿ ಯಾರಿಗೂ. ಮತ್ತೇನೆಂದರೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಈ ಟೈಮಲ್ಲಿ ಅವರಿಗೆ ಮೆಸೇಜ್ ಮಾಡಿ, ನೀವು ಹೇಗಿದ್ದೀರಿ ಏನಂತ ಮೆಸೇಜ್ ಮಾಡಿ. ಅವರಿಗೆ ಅಷ್ಟೇ ಖುಷಿ ಆಗ್ತದೆ ಅವರಿಗೆ. ಅಂದರೆ ಈ ಟೈಮಲ್ಲಿ ನಮ್ಮನ್ನು ಒಂದು ನೆನ್ಪು ಮಾಡ್ಕೊಂಡು ಕೇಳ್ತಾರೆ ಅಲ್ವ ಅಂತ ಅಷ್ಟೇ ಖುಷಿ ಆಗ್ತದೆ. ಕೆಲವರು ಏನು ಮಾಡ್ತಾರೆ, ಬೇರೆ ಟೈಮಲ್ಲೆಲ್ಲ ಬೇಕಾದ ಟೈಮಲ್ಲೆಲ್ಲ ಮೆಸೇಜ್ ಮಾಡ್ತಾರೆ, ಈ ಟೈಮಲ್ಲಿ ಮೆಸೇಜೇ ಮಾಡೋದಿಲ್ಲ, ಫೋನ್ ಇಲ್ಲ ಏನಿಲ್ಲ. ಹಾಗೆ ಅವರು ಕೂಡ ಒಂಥರ ಬೇಜಾರಾಗ್ತದಲ್ವ. ನಾವು ಈ ಸಿಚುವೇಶನ್ ಅಂದರೆ ದುಬೈಯಲ್ಲಿ ಇದು ಒಂದು ಪರಿಸ್ಥಿತಿ ಇರುವಾಗ ನಮ್ಮ ಫ್ರೆಂಡ್ಸ್ ಯಾರು ಕೇಳಲಿಕ್ಕೆ ಬರಲಿಲ್ಲ ಅಂತ ಅವರಿಗೊಂದು ಮನಸ್ಸಲ್ಲಿ ನೋವಿರ್ತದಲ್ವ. ಬೇರೆ ಟೈಮಲ್ಲಿ ಹೀಗೆ ಮಾಡ್ತೇವೆ, ಸಹಾಯ ಮಾಡ್ತೇವೆ, ಹೀಗೆಲ್ಲ ಮಾಡ್ತೇವೆ, ಈ ಟೈಮಲ್ಲಿ ನಮ್ಮನ್ನು ಯಾರು ಕೇಳುವವರಿಲ್ಲ ಅಂತ ಅವ್ರಿಗೆ ಕೂಡ ಬೇಜಾರಾಗ್ತದೆ. ಯಾರಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಆ ಕಂಟ್ರಿಯಲ್ಲಿ ದುಬೈಯಲ್ಲಿ ಕತರಲ್ಲಿ ಯಾರಾದರೂ ಇದ್ದರೆ ಒಂದು ಮೆಸೇಜ್ ಆದರೂ ಮಾಡಿ, ಅವರಿಗೆ ಕೂಡ ಒಂದು ಸಮಾಧಾನ ಆಗ್ತದಲ್ವ. ಒಂದು ಮಧ್ಯದಲ್ಲಿ ಮೆಸೇಜ್ ಮಾಡ್ತಾರೆ, ಹೇಗಿದ್ದೀರಿ ಹೇಗೆ ಉಂಟು ಈಗ ಅಂತ ಮೆಸೇಜ್ ಮಾಡ್ತೀರಿ. ಅಂದರೆ ನಾವೇ ಮೊನ್ನೆ ನೋಡಿದ್ದು, ಅಂದರೆ ಮೊನ್ನೆ ಒಂದು ಸಲ ಅವರು ಕಾಲ್ ಮಾಡಿದ್ದು, ಕತರ್ನಲ್ಲಿ ಇದ್ದವರೊಂದು ತಾಯಿಗೆ ಕಾಲ್ ಮಾಡಿದರು. ಮತ್ತು ಅವರು ಅಲ್ಲೇ ಆಡಲಿಕ್ಕೆ ಶುರುವಾಯಿತು ಅವರದ್ದು, ಏನಾಗ್ತದೆ ಏನೋ ಮೊಮ್ಮಗಳು ಹೀಗೆಲ್ಲ ಕಾಲ್ ಮಾಡಿದ್ದಾಳೆ ಅಂತ ಅಳಲಿಕ್ಕೆ ಶುರುವಾಯಿತು. ಅದಕ್ಕೆ ಮತ್ತೆ ನಾನೇ ಅವರಿಗೆ ಮೆಸೇಜ್ ಮಾಡಿ ಹೇಳಿದ್ದೆ, ಹೀಗೆಲ್ಲ ಹೇಳಬೇಡಿ, ಸಮಾಧಾನವಾಗಿ ಹೇಳಿ, ಇನ್ನೊಂದು ಸಲ ಕಾಲ್ ಮಾಡಿ, ನಾವು ಸೇಫಲ್ಲಿ ಇದ್ದೇವೆ ಅಂತ ಕಾಲ್ ಮಾಡಿ, ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳಿದ್ದು ನಾನು ಮತ್ತೆ ಮೆಸೇಜ್ ಮಾಡಿದ್ದೆ. ಆಗ ಅವರು ಪುನಃ ಫೋನ್ ಮಾಡಿದ್ರಂತೆ. ಅದೇ ನೀವು ಏನಾದರೂ ಅಲ್ಲಿ ಮನೆಯವರೆಗೆ ಹೀಗೆ ಅಂತ ಹೇಳಿದರೆ ಅವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳೋದು, ಯಾರು ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಅವರು ಎಲ್ಲ ಅನ್ನ ನೀರೆಲ್ಲ ಬಿಟ್ಟು ಇರ್ತಾರೆ. ದೇವರ ಮೇಲೆ ಭರವಸೆ ಇಟ್ಟು ಕೂತಿದ್ದೇವೆ ಅಷ್ಟೇ, ಮತ್ತು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಎಲ್ರಿಗೂ ನಾವು ಪ್ರೇ ಮಾಡ್ತಿದ್ದೇವೆ, ಯಾರಿಗೂ ಏನು ಆಗಬಾರ್ದಂತ ಎಲ್ರಿಗೂ ಪ್ರೇ ಮಾಡ್ತಾಯಿದ್ದೇವೆ ನಾವು ದಿನ. ನನ್ನ ಮಗ ಮಾತ್ರ ಅಲ್ಲ, ಅಲ್ಲಿ ಇದ್ದವರಿಗೆ ಎಲ್ರಿಗೂ ಏನೂ ಆಗಬಾರ್ದಂತ
ನಾವು ಪ್ರೇ ಮಾಡೋದು ಅಷ್ಟೇ. ನೀವು ಕೂಡ ಹಾಗೆ ಮಾಡಿ. ಎಲ್ರಿಗೂ ಏನು ಆಗಬಾರ್ದಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ದುಡಿಲಿಕ್ಕಾಗಿ ಹೋಗ್ತಾರೆ, ಎಲ್ಲರೂ ದುಡಿಲಿಕ್ಕಾಗಿ ಹೋಗ್ತಾರೆ. ಕೆಲವರು ತುಂಬ ಬಡತನದಲ್ಲಿ ಇರ್ತಾರೆ. ಅವರು ತನ್ನ ಫ್ಯಾಮಿಲಿಗಾಗಿ ಫಾರಿನ್ನಿಗೆ ಹೋಗ್ತಾರೆ, ಅಷ್ಟು ಕಷ್ಟಪಷ್ಟಲ್ಲಿ ದುಡಿತಾರೆ. ಅದಕ್ಕೆ ನಾವೆಲ್ಲರೂ ಪ್ರೇ ಮಾಡುವ, ಯಾರಿಗೂ ಏನು ಆಗಬಾರ್ದಂತ ಪ್ರೇ ಮಾಡುವ. ಅಷ್ಟು ಬಿಟ್ಟರೆ ಮತ್ತೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ದೇವರು ಯಾರಿದ್ದಾರೆ ಅವರ ಹತ್ರ ಸ್ವಲ್ಪ ಬೇಡ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ, ಅಷ್ಟೇ ಹೇಳೋದು ನಾವು. ಅಷ್ಟೇ ಮಾಡಬೇಕು, ಬಿಟ್ಟರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ನಾನು ಎಲ್ರಿಗೂ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿದೆ. ನಾವು ಊರಲ್ಲಿದ್ದೇವೆ, ದುಬೈಲಿಲ್ಲ. ನನ್ನ ಮಗ ದುಬೈಲಿದ್ದಾನೆ. ಅಂಥದ್ದೇನು ಸಿಚುವೇಶನ್ ಇಲ್ಲ, ಸೀರಿಯಸ್ ಕೇಸ್ ಏನೂ ಆಗಲಿಲ್ಲ ಅಂತ ಹೇಳ್ತಿದ್ದಾನೆ ಎಲ್ಲರೂ. ಮತ್ತು ನನ್ನ ಫ್ರೆಂಡ್ಸಿಗೆ ಕೂಡ ನಾನು ಮೆಸೇಜ್ ಮಾಡಿದ್ದೇನೆ, ಹಾಗೇನಿಲ್ಲ, ನಾವು ಸೇಫಾಗಿದ್ದೇವೆ ಅಂತ ಹೇಳಿದ್ದಾರೆ ಎಲ್ಲರೂ. ಕೆಲವು ಜನ ಮೆಸೇಜ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ಜನ ಕೇಳ್ತಾ ಇದ್ದೀರಿ ಹೇಗಿದ್ದೀರಿ ಏನಂತ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಕೇಳಿ ತುಂಬ ಖುಷಿ ಆಯಿತು, ಈ ಟೈಮಲ್ಲಿ ನಮ್ಮನ್ನು ನೆನೆಸ್ಕೊಳ್ತಿದ್ದೀರಂತ. ಅದಕ್ಕಾಗಿ ಈ ವಿಡಿಯೋ ಮಾಡಿದೆ. ಮತ್ತೇನಿಲ್ಲ. ಬಾಯ್ ಎಲ್ರಿಗೂ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.